ಸುಡ್ತದಲ್ಲ ನಿಜ. ಸ್ವಾಮಿಗಳು ಗುರುವಾರ ನೋಡಿಕೊಂಡು ಸೀದಾ ಮೈಸೂರು ಹತ್ರ ಊಟಕ್ಕೆ ಹೋಗೋಣ ಅಂತ ಅಂದರು. ಮೈಸೂರು ಟೋಲ್ ಹಾಕಿಸಿ ಊಟಕ್ಕೆ ಹಾಕಿ ಅಲ್ಲಿಂದ ಸೀದಾ ಚುಟಾಣಿ ಕೆರೆ ಬಂದಿದ್ವಿ. ಚುಟಾಣಿ ಕೆರೆ ವಿಶೇಷ ಏನಂದರೆ ಭಗವತಿ ದೇವಿ ಅಂತ. ಇವ್ರು ನೋಡ್ರಿ, ನಾನು ಮಾಡ್ದಾಗೆ ಲಾಗ್ ಮಾಡಿಕೊಂಡು ಇವ್ರ ಬುದ್ಧಿ ನೋಡ್ರಿ. ಇದು ಚುಟಾಣಿ ಕೆರೆ ಭಗವತಿ ಅಮ್ಮ ಅಂತ. ಇಲ್ಲಿ ಸ್ಪೆಷಲ್ ಏನಂದರೆ ಗಾಳಿ ಬಿಡಿಸ್ತಾರೆ, ದೇವ ಬಿಡಿಸ್ತಾರೆ. ಯಕ್ಷಗಾನ ಏನೋ ಮಾಡ್ತಾವೆ ದೇವಸ್ಥಾನ ಒಳಗಡೆ. ಚೋಟಾಣಿ ಕೆರೆಗೆ ಬಂದರೆ ಟೀ ಕುಡಿದ್ಬಿಟ್ಟು ಮಣಿ ಮಾರೋರ ಹತ್ರ ಹೋಗ್ಬಿಟ್ಟು ಬಾರ್ಗಿನ್ ಮಾಡ್ತಾ ಇರೋದು. ತಗೊಳ್ಳೋಣ ಅಣ್ಣ, ಇರಲಿ ತಗೋ ಇರಲಿ. ಬೇಡ ನಿನಗೆ, ಸುಮ್ಮನೆ ಇದ್ದವ್ರನ್ನ ಕರೆದ್ಬಿಟ್ಟು ಇವ್ರು ನೋಡ್ರಿ ಯಾವ ಕೆಲಸ ಕೊಡ್ತಾರೆ ಅವ್ರಿಗೆ. ತಗೊಳ್ಳೋದು ಇಲ್ಲ, ಬಿಡೋದು ಇಲ್ಲ. ಚುಟಾಣಿ ಕೆರೆ ಪಾರ್ಕಿಂಗ್ ನೋಡ್ರಿ, ಇವತ್ತು ಯಾವತ್ತೂ ಇಷ್ಟು ಫುಲ್ಲಾಗಿಲ್ಲ, ನಾನು ಬಂದಾಗಿಲ್ಲ. ಬಟ್ ಇವತ್ತು ನೋಡಿದ್ರೆ ಫುಲ್ ಆಗೈತೆ. ಏನೋ ಮಾಡ್ತಾವ್ರೆ ಇವರು ನಮ್ಮ ಸಾವುಕಾರರು. ಅದೇನಂತ ತಿಳ್ಕೊಳ್ಳೋಣ ಬರ್ರಿ ಮುಂದೆ. ಅಲ್ಲಿ தைலமும் விற்கிறோம். ஆமாம், இது சர்டிஃபிகேட் எல்லாம் வரும் தானே? இதுக்கு என்ன சர்டிஃபிகேட் வரப்போகுது? ஒரிஜினல் ருத்ராட்சத்துக்குள்ள சர்டிஃபிகேட்டுங்கிறது கவர்மெண்ட்டுக்காரவனுக்கு கொடுக்க மாட்டானுங்க. ஆனால் 100% ஒரிಜಿನಲ್. ಹಾಕೋತೀನೋ ನೀನಾ? ನನಗೆ ಬೇಡಪ್ಪ, ನೀನೇ ತಗೋ. ತ್ರಿಮುಖಿ ತಗೊಳಂಗಿದ್ರೆ ನೋಡು, ಇಲ್ಲಾಂದ್ರೆ ಬಿಟ್ಬಿಡು. இதுங்கிறது அதாவது ஜடமுனி ருத்ராட்சம். ಇವನಿಗೆ ಗೊತ್ತಿಲ್ಲ ஜடமுனி ருத்ராட்சமே சொல்லுவாங்க. ஈஸ்வரன் 5 நீர் காற்று நெருப்பு ஆகாயம். ಏನೇನು ಮೈರು இந்த 5 முக்கி போட்டுக்கணும். சாப்பிடக்கூடாது நான்வெஜ் எல்லாமே. லேடிஸ் வரைக்கும் போடலாம் சாமி. 5 முகங்கிறது லேடிஸ் வரைக்கும் போடலாம். ஆமாம், சாமி சாமி நம்ம சாமி பஸ் இருக்கு. பஸ்ஸில் போய் சாமி எல்லாமே எனக்கு வேணாம், நான் போட மாட்டேன். கம்பல் பண்ணக்கூடாது. ஆமாம், ஏன்னா ಅವರ ಇಷ್ಟ. ತಗೊಳ್ಳೋದಿದ್ರೆ ಮಾತಾಡಬೇಕು, ಇಲ್ಲ ಸುಮ್ಮನೆ ಇರಬೇಕು ಟೈಮ್ ಪಾಸ್ ಮಾಡೋಕ್ಕೆ. ಇಲ್ಲಿ ನಿಂತ್ಕೊಂಡು ನಮ್ಮ ಗಿರಿಯಣ್ಣ ಹೀರೋಯಿನ್ ಮಾಡ್ತಾ ಇರೋದು. ಅವನು ಬಿಡಲ್ಲ ಬಾಣ ನೀನು ಇವತ್ತು. ಇಬ್ರಾಣಿ ತೈಲ ರೈಟ್ ಬಾಣ ನೆಜಗಿಜ ಏರ್ಬಿಟ್ಟದಲ್ಲ, ಬೇಡ ಸುಮ್ಮನೆ. ತಮಾಷೆನೇ ನೆನಪಿರ, ತಮಾಷೆ ಕಾದು ಇದು. அப்போ மூக்கேறிಸ್ಬಿಟ್ಟಿயா? ಇಲ್ಲ, ಇಟ್ಟಿದ ಹಾಕು ಸಾಮಿ. ಅದು ಮೇಲೆ போறது. ರಪ ಇಲ್ಲ, ಹಿಂಗೆ ಎಲ್ಲ ರಪ ಓಟ್ರು. ಅಯ್ಯೋ ನಿಜ ನೀ ಬರೀ ಹಾಳಾಗನು. வண்டி எல்லாம் மாறும். இப்படி பண்ணி இன்னும் சபரிமலை இருக்கு பண்ணி எப்ப வண்டி ஓட்டு. ಅವಾ ಸರಿ ವಾ ಬಿಟ್ಬಿಟ್ಟು ಅದು ಹತ್ತಿಕ್ಬಿಟ್ಟು ನೋಡು, ಮಣಿ ತಗೊಳ್ಳೋಂಗೆ ಕೆನ ಕೊಡ್ತಾನೆ ನಿನಗೆ. எனக்கு இது வேணா சுந்தர சாமி. ಬೇಡ ಗುರು.
ಸ್ವಾಮಿಗಳು ನೋಡ್ರಿ. ಸ್ವಾಮಿ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನಮ್ಮ ಹೆಸರು ನಂಜುಂಡೇಗೌಡರು. ನಂಜುಂಡೇಗೌಡ್ರು ನೋಡ್ರಿ ತೆಗೆದ್ರಿ ಇವಾಗ ಡಿಕ್ಕಿನ ಅಡುಗೆ ಮಾಡಿ ಕೇಳಿಸ್ತಾವ್ರೆ. ಟೈಮ್ 10:30 ಆಯ್ತು ನೋಡ್ರಿ. ನಮ್ಮ ಸ್ವಾಮಿಗಳು ನಿದ್ದೆಯಿಂದ ಬೇರೆ ಕೇಳಿದ್ದಾರೆ. ಈಗ ನಿದ್ದೆನೇ ಮಾಡಿಲ್ಲ ಸ್ವಾಮಿ. ಸ್ಟೂಲ್ ಹಾಕ್ತಾರೆ ಕುತ್ಕೊಳ್ಳಿಕ್ಕೆ. ಇಳಿಗಿಸ್ರಿ ಬೇಗ. ನಾವು ಇವಾಗ ಪಾಲ ಹತ್ರ ಇದ್ದೀವಿ. ಇಲ್ಲಿಂದ ಅಡುಗೆ ಹಾಕಿದ್ವಿ. ಅಡುಗೆ ಮಾಡಿಕೊಂಡು ಸೀದಾ ಏರಿ ಮೇಲೆ ಡ್ರಾಪ್ ಮಾಡಿ ನಾವು ನೀಲಕಲ್ ಪಾರ್ಕಿಂಗಿಗೆ ಹೋಗಬೇಕು. ಇಷ್ಟೊತ್ತವರೆಗೂ ಚಾಲನೆ ಮಾಡಿದವರು ಗಿರೀಶ್ ಕುಮಾರ್ ಅಂತ ಹೇಳಿ ವಂದನೆಗಳೊಂದಿಗೆ ಗಿರೀಶ್ ಕುಮಾರ್. ಫೈನಲಿ ಏರಿಮಲೆ ಈ ಜಾಮ್ನ ನಂತರ ಇವಾಗ ಏರಿಮಲೆ ಬಂದಿದ್ದೀವಿ. ಏರಿಮಲೆ ವಾಬಾರ್ ಮಸೀದಿ. ನೋಡ್ರಿ ಇನ್ನೂ ಇಷ್ಟೊತ್ತಾದರೂ ಆಕ್ಟಿವ್ ಆಗಿ ಅವರೆಲ್ಲ. ಇಲ್ಲಿಂದ ನಮ್ಮ ಸ್ವಾಮಿಗಳು ಇವಾಗ ನೆಕ್ಸ್ಟು ತಿರುಮುಡಿ ಎತ್ಕೊಂಡು ದೊಡ್ಡ ಪಾದ ಹಚ್ತಾರೆ. ನಾವು ಬೆಳಗ್ಗೆ ಎದ್ದು ಗಾಡಿ ಎತ್ಕೊಂಡು ಮಾವನಗಿರಿ ಅಣ್ಣ ನೀಳ್ಕಲ್ ಹಚ್ತೀವಿ. ನೀಳ್ಕಲ್ ಕಡೆಗೆ ನಮ್ಮ ಪ್ರಯಾಣ. ತಮಿಳ್ನಾಡು ಗಾಡಿಗಳು ನೋಡ್ರಿ ಹೆಂಗೆ ಲೈಟಿಂಗ್ಸು, ಮುರುಗನ್ ಸ್ಟಿಕ್ಕರು. ಒಂದು ಲಾರಿಯಿಂದ ಹಿಡಿದು ಅಂತ ಯಾವುದೇ ವೆಹಿಕಲ್ಸ್ ಆಗಿರಲಿ, ಕೆಲವೊಂದು ಬೈಕ್ಗಳ ಮೇಲೂ ಮುರುಗನ್ ಸ್ಟಿಕ್ಕರ್ ಇರುತ್ತೆ. ಎಲ್ಲ ಗಾಡಿಗಳಲ್ಲೂ ಮುರುಗನ್ ಸ್ಟಿಕ್ಕರು ಇದ್ದೇ ಇರುತ್ತೆ ಆಲ್ಮೋಸ್ಟ್. ನಾನು ಅಬ್ಸರ್ವ್ ಮಾಡಿದ್ದೀನಿ. ಏರಿಮಲೆ ಇವತ್ತು 1:45ಕ್ಕೆ ಇಷ್ಟೊಂದು ಈ ರೇಂಜಿಗೆ ಜಾಮ್ ಆಗಿದೆ. ಒಂದು 2 ಗಂಟೆ ಹತ್ತಿರ ಆಯ್ತಾ ಇದೆ. ಇಷ್ಟೊತ್ತಾಯ್ತಪ್ಪ ನಾನು ಜಾಮಲ್ಲಿ ನಿಂತು ಅಂದರೆ ಈಗ 2 ಗಂಟೆ 1 ನಿಮಿಷ ನೋಡಿ. ಇಲ್ಲೊಬ್ಬ ಹುಡುಗ ಅಂಗಡಿಲಿ ವ್ಯಾಪಾರ ಹೆಂಗೆ ಮಾಡ್ತಾವ. 2 ಗಂಟೆ ಆಯಿತು. ಅಲ್ಲಿಗೆ 15 ನಿಮಿಷ ಹಿಂಗೆ ಜಾಮಲ್ಲೇ ನಿಂತಿದ್ದೀನಿ. ಏರಿಮಲೆ ಜಾಮ್ ಚೂರೇ ನಮ್ಮ ಸಿಲ್ಕೋಟ್ ಜಾಮ್ ಮೂವ್ ಆದಂಗೆ ಮೂವ್ ಆಗ್ತಾ ಇದೆ. ಇಲ್ಲಿ ನೋಡಿ ಕ್ರೌಡ್ ಯಾವ ರೇಂಜಲ್ಲಿದೆ ಅಂದರೆ, ಕ್ರೌಡು ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಆ ರೇಂಜ್ ಕ್ರೌಡ್ ಇದೆ ಇವತ್ತು. ಏನು ಸ್ವಾಮಿಗಳು ನೋಡಿ ಏರಿಮಲೆ ಮಸೀದಿ. ಏನೈತೆ ಜಾಮು. ಏನು ಸ್ವಾಮಿಗಳು ನೋಡ್ರಿ ಏರಿಮಲೆಯಲ್ಲಿ ಯಾವ ರೇಂಜ್ ಇಲ್ಲವ್ರೆ. ಇದಕ್ಕೆ ಇಷ್ಟು ಜಾಮ್ ಆಗಿರೋದು, ಏನಕ್ಕೂ ಜಾಮ್ ಆಗಿಲ್ಲ. ಪಾರ್ಕಿಂಗ್ ಇದೆಯೋ ಇಲ್ವೋ ಒಂದೂ ಗೊತ್ತಿಲ್ಲ. ಎಲ್ರಿಗೂ ಬೆಳಗಿನ ಶುಭೋದಯ. ನೈಟ್ 2 ಬಂದು ನಡ್ಕೊಂಡು ಬರ್ತಾಯಿದ್ವಿ. ನಮ್ಮ ಸ್ವಾಮಿಗಳು ಇರುಮುಡಿ ಎತ್ಕೊಂಡು ದೊಡ್ಡ ಪಾದ ಹತ್ತಾರೆ. ಮಣಿಕಂಠ ಸ್ವಾಮಿಗಳೆಲ್ಲ ಇಲ್ಲೇ ಅವ್ರೆ. ಹಾಂ ನೋಡಿರಿ, ಮಣಿಕಂಠ ಸ್ವಾಮಿಗಳೆಲ್ಲ ಇಲ್ಲೇ ಅವ್ರೆ. ಸ್ವಾಮಿ ನೀವ್ಯಾಕೆ ಹೋಗ್ಲಿಲ್ಲ? ನೀವು ಅಲ್ಲಿಂದ ಹೋಗೋದಾ? ಎಲ್ಲ ದೊಡ್ಡ ಪಾದ ಹಚ್ತಾರೆ ನೋಡಿರಿ. ನಮ್ಮ ಸ್ವಾಮಿಗಳೆಲ್ಲ ಚಿಕ್ಕ ಪಾದ ಹಚ್ತಾರೆ ಅಂತ. ಇಲ್ಲಿಂದ ನಾವು ಖಾಲಿ ಗಾಡಿ ಎತ್ಕೊಂಡು ನೀಲಕಲ್ಗೆ ಹೊಡ್ಬೇಕು. ಹೆಂಗೆ ನಿದ್ದೆ ಬಂತು ಅಂತ ಗೊತ್ತಿಲ್ಲ. ತಣ್ಣಗಿದ್ದಕ್ಕೂ ಅದಕ್ಕೂ ಹೆವಿ ನಿದ್ದೆ ಬಂದ್ಬಿಟ್ಟೈತೆ. ನಮ್ಮ ಸ್ವಾಮಿಗಳು ಇರುಮುಡಿ ಇಳಿಸ್ಕೊಂಡು ಆರಾಮಾಗಿ ಹೊರಟ್ಬಿಟ್ಟವ್ರೆ. ಇನ್ನೊಬ್ರು ಗುರುಸ್ವಾಮಿಗಳು ಮತ್ತು ಸ್ವಾಮಿಗಳಿಬ್ರು ಇಲ್ಲೇ ಅವ್ರೆ. ಫೈನಲಿ ನಾವು ನೀಲಕಲ್ ಹತ್ರ ಇದ್ವಿ. ಅವ್ರು ನಮ್ಮ ಸ್ವಾಮಿಗಳು ಮಲಗಿದಾರಲ್ಲೇ ಎತ್ಬಿಟ್ರು. ಇವರೊಬ್ರು ಮಲಗವ್ರೆ. ಪಾರ್ಕಿಂಗ್ ಹೋಗೋ ಅಷ್ಟರಲ್ಲಿ ಇಲ್ಲೇ ಜಾಮ್ ಆಗ್ಬಿಟ್ಟೈತಿ. ಪಾರ್ಕಿಂಗ್ ಇನ್ನೇನು ಕತೆನೋ ಒಂದೂ ಗೊತ್ತಿಲ್ಲ. ನೋಡಿದ್ರೆ ಜಾಮ್ ಆಗ್ಬಿಟ್ಟೈತಿ. ಇಲ್ಲಿಂದನೇ ಜಾಮ್ ಆಗ್ಬಿಟ್ಟೈತಿ. ಫೈನಲಿ ನೀಲಕಲ್ ಶಿವ ಟೆಂಪಲ್.
ಈ ಕಡೆ ಶುರು ಅಲ್ಲಾಡ್ಸು ಮಜ್ಜಿಗೆ ಬೆಳಗಿನ ಶುಭೋದಯ ಎಲ್ಲರಿಗೂ. ನಮ್ಮ ಸ್ವಾಮಿಗಳು ದೊಡ್ಡ ಪದ ಬಿಟ್ಟಿದ್ದವರು ಒಬ್ಬೊಬ್ಬರೇ ಬರ್ತಾವ್ರೆ. ನಾವು ನೀಳ್ಕಲ್ಲಲ್ಲಿ 2 ದಿನದಿಂದ ಕಾಯ್ತಾ ಇದ್ದೀವಿ. ಬೆಳಗ್ಗೆ ಎದ್ಬಿಟ್ಟು ನಮ್ಮ ಗಿರಿಯಣ್ಣ ಬರ್ರಿ ಟೀ ಕುಡ್ಕೊಂಡು ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಯ್ತವ್ರೆ. ನಮ್ಮ ಗಾಡಿ ಇಲ್ಲೇ ಐತೆ. చేయండి ಬಿಸಿಲು ಎಷ್ಟು ಹೊಡಿತದೆ ಅಷ್ಟು ಚಳಿ ಹೊಡಿತದೆ ನೀಳ್ಕಲ್ಲಲ್ಲಿ. ನಿಜನಾ? ನಿಜ ತಾನೇ? ನಿಜ. ಮಕ್ಕ ಎಲ್ಲ ಊದ್ಕೊಬಿಟ್ಟದ್ ಭಯ್ಯ ನೋಡು. ಇಲ್ಲ ಆರೆಂಜ್ ಇದ್ದ ಮಾಡಪ್ಪ. ಬೆಳಿಗ್ಗೆ ಸಂಜೆ ಅಂಜಿರ ನೆನ್ನೆ 12 ಗಂಟೆ ಮಲಿಕೊಂಡು ಎದ್ದವನು 5 ಗಂಟೆಗೆ. ನೀನೇನು ಕಮ್ಮಿ ಮಾಡಿದ್ಯಾ? ನೀನು ಅದೇ 2 ಅವರ್ ಮಲಿಕಂತಲ್ಲ ಅಷ್ಟೇ. ಸುಳ್ಳು ಜನ ಪೂರ್ತಿ ಸುಳ್ಳು. ಚಿನ್ನದು ಮಲಿಕೊಳ್ಳೋದು ತಿನ್ನೋದು ಮನಗೋದು ನಿದ್ದೆ ಜೀವನದ ಅತಿ ಮುಖ್ಯ ಹಂಗ ಅಲ್ಲ ಪೆಂಗ ಭಾಗ. ನೀಳ್ಕಳಲ್ಲಿ ಬೆಳಗ್ಗೆ ಇಲ್ಲಿ ಟೀ ಕುಡಿಯೋಕ್ಕಾಗಲ್ಲ ಅಂತ ನಾವೇ ಟೀ ಮಾಡ್ತಾಯಿದ್ದೀವಿ. ಸಕ್ಕರೆ ಹಾಲು ಎಲ್ಲ ಇದ್ದಿದ್ದ ಕಾರಣ ಗಿರಿಯಣ್ಣ ಸಿಲಿಂಡ್ರ್ ಇಟ್ಬಿಟ್ಟು ಆಚೆ ಗಾಡಿ ಒಳಗಡೆ ಟೀ ಮಾಡ್ಕೊ ಕುಡಿಯೋಣ ಅಂತ ಟೀ ಕುಡಿತಾ ಇದ್ವಿ. ಏಕೆ ಸುಡ್ತದಲ್ಲ? ನಿಜ. ಬೆಳಗಿನ ವಂದನೆಗಳೊಂದಿಗೆ ವಾರ್ತೆಗಳು ಓದುತ್ತಿರುವ ರವಿಕುಮಾರ್ ಜೊತೆ ಗಿರೀಶ್ ಕುಮಾರ್. ಅಂತೂ ನಮ್ಮ ಸ್ವಾಮಿಗಳೆಲ್ಲ ಇವಾಗ ಬಂದವ್ರೆ ನೋಡ್ರಿ. ಇವರೇ ಸ್ವಾಮಿಗಳು. ಏನು ಖುಷಿಲವ್ರೆ. ಕೆಲವ್ರು ಸ್ವಾಮಿ ಎಲ್ಲ ಮನ್ಗವ್ರೆ, ಕೆಲವರೆಲ್ಲ ಆಕ್ಟಿವ್ ಆಗವ್ರೆ. 21ನೇ ತಾರೀಕು ಬಂದಿದ್ದಕ್ಕೆ ಇವತ್ತು 25ನೇ ತಾರೀಕು ಹೊಡ್ತಾ ಇದ್ದೀವಿ ನೇಲ್ಕಲ್ ಬಿಟ್ಟು. ಚಾಲನೆ ಮಾಡುತ್ತಿರುವವರು ಗಿರೀಶ್ ಕುಮಾರ್ ಸರ್. ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಒಂದು ಆಯ್ ಹೇಳಿ ಸರ್ ನಿಮ್ಮ ಕಡೆಯಿಂದ. ಏನು ಆಯ್ ಅಂದ್ಬಿಟ್ರೆ ಕೈ ಎತ್ತಿ ಆಯ್ ಅನ್ಬೇಕು ನೀವೆಲ್ಲ ಹೇಳಿ. ಏನೋ ಹಾಂ ಹೌದು. ಇಲ್ಲಿಂದ ಸೀದಾ ಇವಾಗ ನಾವು ಡೈರೆಕ್ಟ್ ಬೆಂಗಳೂರ ಸರ್. ಮಹದೇಶ್ವರ ಬೆಟ್ಟ ಹೋಗಿ ಮತ್ತೆ ಅಲ್ಲಿಂದ ಅಲ್ಲೇ ಮಲೆ ಕಳೀತು ಸ್ವಾಮಿ ನೀವು. ಬೆಂಗಳೂರಲ್ಲೇ ಕಳಿಯೋದು. ಬೆಂಗಳೂರಲ್ಲಿ ಕಳೀತಾರಂತೆ. ಸೀದಾ ಇಲ್ಲಿಂದ ಇವಾಗ ನಾವು ಹೊರಡ್ತಾ ಇರೋದಲ್ಲಿ. ಫೈನಲಿ ನಾವು ಇವಾಗ ಶಿವನ ದೇವಸ್ಥಾನದ ಹತ್ರ ಇದ್ದೀವಿ. ಊಟಕ್ಕೆ ನಿಲ್ಸಿದ್ದೀವಿ ಇಲ್ಲಿ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ಸ್ವಾಮಿಗಳು. ಬಂದು ಬಸ್ ಹತ್ತಿ ನೀಳ್ಕಲ್ಲಲ್ಲಿ. ಇವಾಗೆಲ್ಲ ಊಟ ಮಾಡ್ಬೇಕು ಸ್ವಾಮಿ, ಟಿಫನ್ ಮಾಡೋಣ ಅಂದಿದ್ದ ಕಾರಣ ಇಲ್ಲಿ ಬಸ್ ನಿಲ್ಲಿಸಿ ಟಿಫನ್ ಮಾಡೋಕ್ಕೆ ನಿಲ್ಸಿದ್ದೀವಿ ಇಲ್ಲಿ. ಲಾಸ್ಟ್ ಟೈಮ್ನೂ ಇಲ್ಲೇ ನಿಲ್ಸಿದ್ದು. ಆಲ್ಮೋಸ್ಟ್ ಬಂದಾಗೆಲ್ಲ ಇಲ್ಲೇ ನಿಲ್ಲಿಸ್ತಾ ಇರ್ತೀವಿ ಬಸ್ನ. ಯಾಕೆಂದರೆ ಇಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ನೀರು, ಸ್ವಾಮಿಗಳು ಫ್ರೆಶ್ ಅಪ್ ಆಗೋಕ್ಕೆ ಜಾಗ, ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ಶಿವನ ದೇವಸ್ಥಾನ ಇದೆ, ಎಲ್ಲ ಇದೆ ಇಲ್ಲಿ. ಟೀ ಅಂಗಡಿ ಎಲ್ಲ ಉಂಟಿಲ್ಲಿ. ಮೊಸರು ಬಜ್ಜಿಗದು. ಎಲ್ರಿಗೂ ಬೆಳಗಿನ ಶುಭೋದಯಗಳು. ನೈಟ್ ಫಾರೆಸ್ಟ್ ಪಾಸ್ ಮಾಡೋಣ ಅಂತ ಬೇಗ ಬಂದು ಏಕಲ್ಲಿಂದ ಆಗಿಲ್ಲ. ಊಟ ಮಾಡಿಕೊಂಡು ಬತ್ತೇರಿ ಲಾಲ್ಟಾಗಿ ನೈಟು ಬೆಳಿಗ್ಗೆ ಎದ್ದು ಹೊಡ್ತಾ ಇದ್ದೀವಿ ನಂಜನಗೂಡು ಫಾರೆಸ್ಟ್. ಯಾವ ಟೈಮಲ್ಲಿ ಬಂದ್ರೂ ಫಾಗು, ಸ್ವಲ್ಪ ಫಾಗಿಲ್ಲ. ಆದರೂ ನೋಡ್ಕೊಂಡು ಬರ್ಬೇಕಿಲ್ಲಿ. ಎಲ್ಲಿ ಆನೆ ಇರ್ತಾವೋ, ಎಲ್ಲಿ ಜಿಂಕೆ ದಾಡ್ತಾವೋ ಒಂದು ಗೊತ್ತಿಲ್ಲ. ಫಾರೆಸ್ಟ್ ಏರಿಯಾದಲ್ಲಿ ಎರಡು ಟೈಮ್ ಬೆಳಗ್ಗೆ ಆದರೂ ರೋಡಲ್ಲಿ ಆನೆ ಇರ್ತವೆ, ಎರಡು ಟೈಮ್ ಇರಲ್ಲ. ಆಲ್ಮೋಸ್ಟ್ ಕೆಲವರಿಗೆ ಸಿಕ್ಕಿರುತ್ತೆ ಈ ರೂಟಲ್ಲಿ ಬಂದಿರೋರಿಗೆ. ನನಗಂತೂ 1-2 ಸಿಕ್ಕಿದೆ. ಖಾಲಿ ಐತೆ ರೋಡು. ಆಪೋಸಿಟ್ ಗಾಡಿ ಬಿಡೋವರೆಗೂ ಖಾಲಿನೇ ಇದು.
ಆಪೋಸಿಟ್ ಗಾಡಿ ಬಿಟ್ಟರೆ ನಿಧಾನಕ್ಕೆ ಹೋಗ್ಬೇಕು. ನೋಡಿ ಒಂದೇ ಒಂದು ಗಾಡಿ ಬಿಡ್ತಾ ಇದೆ, ಬ್ರೇಕ್ ಟೂ ವೀಲರಲ್ಲಿ ಮುಂದೆ. ಗಿರಿ ಅಣ್ಣ ನೆನ್ನೆಲ್ಲ ಗಾಡಿ ಓಡಿಸೋದು, ಇವಾಗ ಮಲ್ಕೊಂಡವ್ರೆ. ತಿನ್ಬಿಟ್ಟು ನೆನ್ನೆ ನೈಟು ಇನ್ನೂ ಎದ್ದಿಲ್ಲ. ಇಲ್ಲಿಂದ ನಂಜನಗೂಡಿಗೆ ಹೋಗಿ ನಂಜನಗೂಡಿಂದ ಬರೋದು ಬೆಂಗಳೂರಿಗೆ. ನಂಜನಗೂಡು ಪಾರ್ಕಿಂಗಲ್ಲಿ ನಮ್ಮ ಗಿರಿ ಸ್ವಾಮಿಗಳು. ಗಿರಿ ಅಣ್ಣ ಒಂದು ಆಯ್ ಮಾಡು. ಗಿರಿ ಅಣ್ಣ ನಿನ್ನ ಕಡೆಯಿಂದ ಒಂದು ಆಯ್ ಸ್ವಾಮಿಗಳು ಆಯ್ ಮಾಡ್ತಾವ್ರೆ. ನೀನು ಸ್ವಾಮಿಗಳ ಜೊತೆ ಸೇರ್ಕೊಂಡು ಟಿಫನ್ ಮಾಡ್ತಾಯಿದ್ದೀವಿ. ಟಿಫನ್ ಮಾಡಿಕೊಂಡು ಹೊರಡೋದೆ ಇಲ್ಲಿಂದ. ಲೇಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಚೆಕ್ ಪೋಸ್ಟ್ ಕ್ಲೋಸ್ ಆಗಿ ಚೆಕ್ ಪೋಸ್ಟಲ್ಲಿ ಮನೆಗೆ ಮತ್ತು ಇಲ್ಲಿ ಟಿಫನ್ ಮಾಡಿಕೊಂಡು ಸರ್ ಅವಲಕ್ಕಿ ಬಾತ್ ಇವತ್ತಿಂದ ಖಾಲಿ ಮಾಡಿಕೊಂಡು ನಮ್ಮ ಸ್ವಾಮಿಗಳು. ಇವರು ನಮ್ಮ ಸ್ವಾಮಿಗಳು ಹೋಟ್ಲ್ ಇಟ್ಟಿದ್ದಾರೆ. ಇವರು ಚೆನ್ನಾಗಿ ಮಾಡ್ತಾರೆ ಅಡುಗೆ. ಅವಲಕ್ಕಿ ಬಾತ್ ಮಾಡಿಕೊಂಡು ತಿನ್ಕೊಂಡು ಅವಲಕ್ಕಿ ಚಿತ್ರಾನ್ನ ಸೀದಾ ಬೆಂಗಳೂರು.